ಸ್ನೇಹಿತರೆ. ಒಂದು ಕಾಲದಲ್ಲಿ ಪ್ರಪಂಚ ಅಂದ್ರೆ ಅಮೆರಿಕ, ಕರೆನ್ಸಿ ಅಂದ್ರೆ ಡಾಲರ್ ಎಂಬ ಅಹಂಕಾರ ಅಮೆರಿಕಾಗೆ ಇತ್ತು. ನೀವು ಯಾವುದೇ ದೇಶಕ್ಕೆ ಹೋದ್ರು, ಯಾವುದೇ ವಸ್ತುವನ್ನ ಖರೀದಿಸಬೇಕಾದ್ರೂ ಜೇಬಿನಲ್ಲಿ ಡಾಲರ್ ಇದ್ರೆ ಸಾಕು, ಪ್ರಪಂಚವನ್ನೇ ಖರೀದಿಸಬಹುದು ಎಂಬ ಭಾವನೆ ಇತ್ತು. ಆದ್ರೆ ಕಾಲ ಬದಲಾಗಿದೆ ಸ್ನೇಹಿತರೆ. ವಾಷಿಂಗ್ಟನ್ ನಿಂದ ನ್ಯೂಯಾರ್ಕ್ ನವರೆಗೆ ಈಗ ಒಂದೇ ಒಂದು ಭಯ, ಅಮೆರಿಕದ ಎದೆಯಲ್ಲಿ ಭಯ ಶುರುವಾಗಿದೆ. ಏಕೆಂದು ಗೊತ್ತಾ? ಪ್ರಪಂಚ ವಾಣಿಜ್ಯದಲ್ಲಿ ಕಿಂಗ್ ಆಗಿ ಬದುಕ್ತಾ ಇದ್ದ ಡಾಲರ್ ಈಗ ಸಿಂಹಾಸನದಿಂದ ಇಳಿತಿದೆ. ಆ ಸಿಂಹಾಸನದ ಕಡೆಗೆ ನಮ್ಮ ಭಾರತೀಯ ರೂಪಾಯಿ ವೇಗವಾಗಿ ಹೆಜ್ಜೆ ಇಡ್ತಾ ಇದೆ. ಕಳೆದ ಕೆಲವು ತಿಂಗಳಿಂದ ನಡೆಯುತ್ತಿರುವ ಒಂದು ಸೈಲೆಂಟ್ ರೆವಲ್ಯೂಷನ್ ಇದು. ಯಾರಿಗೂ ತಿಳಿಯದಂತೆ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಭೂಕಂಪ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಮ್ಯಾನಿಟರಿ ಫಂಡ್ ಅಂದ್ರೆ IMF ಲೇಟೆಸ್ಟ್ ರಿಪೋರ್ಟ್ ಅನ್ನ ನೋಡಿ ಅಮೆರಿಕ ನಿದ್ರೆ ಮಾಡುವುದನ್ನ ಬಿಟ್ಟಿದೆ. ಅಷ್ಟಕ್ಕೂ ಡಾಲರ್ ಏಕೆ ಪತನವಾಗುತ್ತಿದೆ? ಭಾರತ 28 ದೇಶಗಳೊಂದಿಗೆ ಮಾಡಿದ ಆ ಸೀಕ್ರೆಟ್ ಡೀಲ್ ಏನು? ನಾವು ಬಳಸುವ UPI ಅಮೆರಿಕದ ಸ್ವಿಫ್ಟ್ ವ್ಯವಸ್ಥೆಯನ್ನ ಹೇಗೆ ನಾಶ ಮಾಡುತ್ತಿದೆ? ಬಂಗಾರ ಖರೀದಿಯಲ್ಲಿ ಭಾರತ ಏಕೆ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡ್ತಾ ಇದೆ? ಇಂದು ಈ ವಿಡಿಯೋದಲ್ಲಿ ನಮ್ಮ ದೇಶ ಸಾಧಿಸ್ತಾ ಇರುವ ಒಂದು ಅದ್ಭುತ ಆರ್ಥಿಕ ವಿಜಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದು ಕೇವಲ ನ್ಯೂಸ್ ಅಲ್ಲ, ಪ್ರತಿ ಭಾರತೀಯನು ಗರ್ವ ಪಡಬೇಕಾದ ಸ್ಟೋರಿ. ವಿಡಿಯೋಗೆ ಹೋಗುವ ಮುನ್ನ ನಮ್ಮ ದೇಶದ ಮೇಲೆ, ನಮ್ಮ ರೂಪಾಯಿಯ ಮೇಲೆ ನಿಮ್ಗೆ ಗೌರವವಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಗಟ್ಟಿಯಾಗಿ ಭಾರತ್ ಮಾತಾ ಕಿ ಜೈ ಎಂದು ಟೈಪ್ ಮಾಡಿ. ಯಾಕಂದ್ರೆ ಇದು ನಮ್ಮ ದೇಶ ಗೆಲ್ಲುತ್ತಿರುವ ಯುದ್ಧ. ಮೊದಲು ಅಷ್ಟಕ್ಕೂ ಈ ಡಾಲರ್ ಇಷ್ಟು ಪವರ್ಫುಲ್ ಆಗಿ ಹೇಗೆ ಬದಲಾಯಿತು ಎಂಬ ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನು ನೋಡೋಣ ಬನ್ನಿ. ಎರಡನೇ ವಿಶ್ವ ಯುದ್ಧದ ನಂತರ 1944ರಲ್ಲಿ ಬ್ರಿಟನ್ ವುಡ್ಸ್ ಒಪ್ಪಂದ ನಡೀತು. ಅಂದಿನಿಂದ ಪ್ರಪಂಚದ ದೇಶಗಳೆಲ್ಲ ತಮ್ಮ ಬಳಿ ಬಂಗಾರದ ಬದಲು ಡಾಲರ್ ಗಳನ್ನ ಇಟ್ಟುಕೊಳ್ಳಲು ಆರಂಭಿಸಿದ್ರು. ಸೌದಿ ಅರೇಬಿಯಾ ತನ್ನ ಕಚ್ಚಾ ತೈಲವನ್ನ ಕೇವಲ ಡಾಲರ್ ಗಳಲ್ಲಿ ಮಾತ್ರ ಮಾರುವಂತೆ ಅಮೆರಿಕ ಒಪ್ಪಂದ ಮಾಡಿಕೊಂಡಿತು. ಇದರಿಂದ ಯಾವ ದೇಶಕ್ಕೆ ಆಯಿಲ್ ಬೇಕಾದ್ರೂ ಮೊದಲು ಅಮೆರಿಕದಿಂದ ಡಾಲರ್ ಅನ್ನ ಖರೀದಿಸಬೇಕಾಗಿತ್ತು. ಇದನ್ನ ಆಧಾರ ಮಾಡಿಕೊಂಡು ಅಮೆರಿಕ ಪ್ರಪಂಚವನ್ನ ಆಡಿಸ್ತು. ಯಾರು ಮಾತು ಕೇಳ್ತಾ ಇದ್ರು ನಿಮ್ಮ ಡಾಲರ್ ಅಕೌಂಟ್ ಗಳನ್ನ ಫ್ರೀಜ್ ಮಾಡ್ತೀವಿ ಎಂದು ಬೆದರಿಕೆ ಹಾಕ್ತಾ ಇತ್ತು. ರಷ್ಯಾ, ಇರಾನ್, ವೆನಿಜುಲಾ ಇಂತಹ ಅನೇಕರು ಇದಕ್ಕೆ ಬಲಿಯಾಗಿದ್ದಾರೆ. ಆದ್ರೆ 2022ರಲ್ಲಿ ಸೀನ್ ಬದಲಾಯಿತು. ಭಾರತ ರಂಗಕ್ಕೆ ಇಳಿತು. 2022ರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಆರಂಭವಾದಾಗ ಅಮೆರಿಕ ರಷ್ಯಾವನ್ನ ಶಿಫ್ಟ್ ಪೇಮೆಂಟ್ ಸಿಸ್ಟಮ್ ನಿಂದ ಹೊರಹಾಕಿತು. ರಷ್ಯಾದ ಬಳಿ ಇದ್ದ ಡಾಲರ್ ಗಳೆಲ್ಲ ಕಾಗದದ ತುಂಡುಗಳಾದವು. ಆಗ ಭಾರತ ಯೋಚಿಸ್ತು, ನಾಳೆ ನಮಗೂ ಇಂತಹ ಪರಿಸ್ಥಿತಿ ಬಂದ್ರೆ ಏನಾಗುತ್ತೆ? ಅದಕ್ಕಾಗಿ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಸಾಹಸ ನಿರ್ಧಾರವನ್ನ ತೆಗೆದುಕೊಂಡರು. ಅದೇ ಲೋಕಲ್ ಕರೆನ್ಸಿ ಟ್ರೇಡ್. ಅಂದ್ರೆ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿಸಿದ್ರೆ ಡಾಲರ್ ಕೊಡುವುದಿಲ್ಲ, ರೂಪಾಯಿಯನ್ನ ಕೊಡ್ತೇವೆ. ಆ ರೂಪಾಯಿಯನ್ನ ರಷ್ಯಾ ಏನ್ ಮಾಡಿಕೊಳ್ಳುತ್ತೆ? ಭಾರತದಿಂದ ಮಾತ್ರೆಗಳು, ಚಹಾ ಪೌಡರ್, ಯಂತ್ರಗಳನ್ನ ಖರೀದಿಸುತ್ತೆ. ಇದನ್ನ ವೋಸ್ಟ್ರೋ ಅಕೌಂಟ್ ಎಂದು ಕರೀತಾರೆ. ಈ ಒಂದು ನಿರ್ಧಾರ ಗೇಮ್ ಚೇಂಜರ್ ಆಯ್ತು. ಈಗ ಪರಿಸ್ಥಿತಿ ಏನಂದ್ರೆ ಭಾರತ 28 ದೇಶಗಳೊಂದಿಗೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡ್ತಾ ಇದೆ. ರಷ್ಯಾ, UAE, ಸೌದಿ, ಇರಾನ್, ಶ್ರೀಲಂಕಾ, ಬಾಂಗ್ಲಾದೇಶ, ಇಂಡೋನೇಷ್ಯಾ ಇವೆಲ್ಲ ದೇಶಗಳು ನಮಗೆ ಡಾಲರ್ ಬೇಡ, ರೂಪಾಯಿ ಸರಿ ಎಂದು ಹೇಳ್ತಿದ್ದಾರೆ. ನಾನು ಹೇಳುವುದು ಗಾಳಿ ಮಾತಲ್ಲ, ಪಕ್ಕಾ ಲೆಕ್ಕ. IMF BSI ರಿಪೋರ್ಟ್ 2024ರಿಂದ ಈಗಿನವರೆಗೆ ಡಾಲರ್ ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಪೇಮೆಂಟ್ ಗಳು 6ರಿಂದ 8% ಇಳಿದಿದೆ ಅಂತೆ. ಇದು ಸಾಮಾನ್ಯ ವಿಷಯವಲ್ಲ. ಭಾರತದ ಎಕ್ಸ್ಪೋರ್ಟ್ ನಲ್ಲಿ ಈಗ 25% ರೂಪಾಯಿಯಲ್ಲಿ ನಡೆಯುತ್ತಿದೆ. ಇಂಪೋರ್ಟ್ ಅಲ್ಲಿ 18% ರೂಪಾಯಿಯಲ್ಲಿ ಸೆಟಲ್ ಆಗುತ್ತಿದೆ. ಡಾಲರ್ ಇಂಡೆಕ್ಸ್ ಕಳೆದ 18 ತಿಂಗಳಲ್ಲಿ 12% ಇಳಿದಿದೆ. ಅಮೆರಿಕ ಇಷ್ಟು ವರ್ಷಗಳು ಯಾವ ಪೆಟ್ರೋ ಡಾಲರ್ ನೋಡಿ ಗರ್ಜಿಸ್ತಾ ಇತ್ತು, ಅದರ ಪತನದ ಕಾಲ ಬಂದಿದೆ. 2025ರಲ್ಲಿ ಭಾರತ ಆಮದು ಮಾಡಿಕೊಂಡ ಕಚ್ಚಾ ತೈಲದಲ್ಲಿ 40% ರೂಪಾಯಿಯಲ್ಲೇ ಪಾವತಿ ಮಾಡಿದೆ. ಇದು ಅಮೆರಿಕದ ಆಯಿಲ್ ಕಂಪನಿಗಳಿಗೆ ಹಾರ್ಟ್ ಅಟ್ಯಾಕ್ ತರುವ ವಿಷಯ. ಅಮೆರಿಕಾಗೆ ಸ್ವಿಫ್ಟ್ ಹೇಗೋ ಭಾರತಕ್ಕೆ UPI ಹಾಗೆ. ಆದ್ರೆ ಇವುಗಳಲ್ಲಿ ಒಂದು ವ್ಯತ್ಯಾಸವಿದೆ. ಸ್ವಿಫ್ಟ್ ಮೂಲಕ ಹಣವನ್ನ ಕಳಿಸಿದ್ರೆ ಚಾರ್ಜ್ಗಳು ಹೆಚ್ಚು, ಸಮಯ ಕೂಡ ಹೆಚ್ಚು ಬೇಕಾಗುತ್ತೆ. ಆದ್ರೆ ನಮ್ಮ UPI ಕಣ್ಣು ಮಿಟುಕಿಸುವಷ್ಟರಲ್ಲಿ ಹಣ ಟ್ರಾನ್ಸ್ಫರ್ ಆಗುತ್ತೆ, ಅದು ಕೂಡ ಜೀರೋ ಕಾಸ್ಟ್. ಈ ವಿಷಯ ಪ್ರಪಂಚಕ್ಕೆ ಅರ್ಥವಾಗಿ ಹೋಗಿದೆ. ಈಗ ಸಿಂಗಾಪುರ್, ಫ್ರಾನ್ಸ್, UAE, ನೇಪಾಳ, ಶ್ರೀಲಂಕಾ, ಭೂತಾನ್ ಎಲ್ಲರೂ UPI ಬಳಸ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಭಾರತೀಯ ಫ್ರಾನ್ಸ್ಗೆ ಹೋಗಿ ಐಫಿಲ್ ಟವರ್ ಟಿಕೆಟ್ ಅನ್ನ ಫೋನ್ ಪೇ ಮೂಲಕ ಖರೀದಿಸಬಹುದು. ಶೀಘ್ರದಲ್ಲೇ ಬ್ರಿಟನ್, ಜರ್ಮನಿ, ಸೌದಿ ಅರೇಬಿಯಾ ಕೂಡ ಈ ಲಿಸ್ಟ್ ಗೆ ಸೇರಲಿವೆ. ಅಮೆರಿಕದ ಟೆಕ್ನಾಲಜಿ ವೀಸಾ ಹಾಗೂ ಮಾಸ್ಟರ್ ಕಾರ್ಡ್ ಮೇಲೆ ಅವಲಂಬಿತವಾಗದೆ ನಮ್ಮ ಸ್ವಂತ ಟೆಕ್ನಾಲಜಿಯೊಂದಿಗೆ ಪ್ರಪಂಚವನ್ನ ಆಳಲಿದ್ದೇವೆ. ಇದನ್ನ ಡಿಜಿಟಲ್ ಸವಾರಿನಿಟಿ ಎಂದು ಕರೀತಾರೆ. ಇಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಇದೆ. ಬ್ರಿಕ್ಸ್ ದೇಶಗಳು ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಒಂದು ಹೊಸ ಬಾಂಬ್ ಅನ್ನ ತಯಾರಿಸ್ತಾ ಇವೆ. ಅದರ ಹೆಸರು ಬ್ರಿಕ್ಸ್ ಪೇ. ಇದು ಬ್ಲಾಕ್ ಚೈನ್ ಟೆಕ್ನಾಲಜಿಯೊಂದಿಗೆ ಕೆಲಸ ಮಾಡುತ್ತೆ. ಇದು ಬಂದ್ರೆ ಪ್ರಪಂಚದ ದೇಶಗಳಿಗೆ ಡಾಲರ್ ನ ಮುಖವನ್ನ ನೋಡುವ ಅಗತ್ಯವೇ
ಇರೋದಿಲ್ಲ. ಇದರಲ್ಲಿ ಭಾರತದ ಪಾತ್ರ ಪ್ರಮುಖವಾದದ್ದು. ಅಷ್ಟೇ ಅಲ್ಲ, ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಂಗಾರವನ್ನ ಖರೀದಿ ಮಾಡ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ RBI 250 ಟನ್ ಬಂಗಾರವನ್ನ ಖರೀದಿಸಿ ನಮ್ಮ ರಹಸ್ಯ ಗೋದಾಮುಗಳಲ್ಲಿ ಇಟ್ಟಿದೆ. ಈಗ ನಮ್ಮ ಬಳಿ 870 ಟನ್ ಬಂಗಾರ ಇದೆ. ಯಾಕಂದ್ರೆ ನಾಳೆ ಡಾಲರ್ ಸಂಪೂರ್ಣವಾಗಿ ಕುಸಿದ್ರೆ ಅಥವಾ ಯಾವುದೇ ಯುದ್ಧ ಬಂದ್ರೆ ಕಾಗದದ ನೋಟುಗಳು ಯಾವುದೇ ಕೆಲಸಕ್ಕೆ ಬರೋದಿಲ್ಲ, ಕೇವಲ ಬಂಗಾರವೇ ಆದುಕೊಳ್ಳುತ್ತೆ. ಇದನ್ನ ಫೈನಾನ್ಷಿಯಲ್ ಸರ್ಜಿಕಲ್ ಸ್ಟ್ರೈಕ್ ಎಂದು ಕರೀತಾರೆ. ನಮ್ಮ ಸರ್ಕಾರ ಎಷ್ಟು ಆಧುನಿಕವಾಗಿ ಯೋಚಿಸ್ತಾ ಇದೆ ಎಂಬುದು ಇದರಿಂದ ನಿಮ್ಗೆ ಅರ್ಥವಾಗುತ್ತೆ. ಒಂದು ಕಾಲದಲ್ಲಿ ಭಾರತೀಯ ರೂಪಾಯಿಯನ್ನ ಚಿಲ್ಲರೆ ಕರೆನ್ಸಿ ಎಂದು ನೋಡಿದ ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಈಗ ಕ್ಯೂ ಕಟ್ತಾ ಇವೆ. JP ಮಾರ್ಗನ್, HSBC ಇಂತಹ ದೊಡ್ಡ ಬ್ಯಾಂಕುಗಳು ಈಗ ರೂಪಾಯಿ ಬಾಂಡ್ಗಳನ್ನ ಜಾರಿ ಮಾಡ್ತಿವೆ. ಗಲ್ಫ್ ದೇಶಗಳ ಸವಾರಿನ್ ವೆಲ್ತ್ ಫಂಡ್ಗಳು ತಮ್ಮ ಪೆಟ್ರೋಲ್ ಹಣವನ್ನ ಡಾಲರ್ ಅಲ್ಲಿ ಅಲ್ಲ, ಭಾರತೀಯ ಸ್ಟಾಕ್ ಮಾರ್ಕೆಟ್ ಗಳಲ್ಲಿ ಬಾಂಡ್ಗಳಲ್ಲಿ ರೂಪಾಯಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇವೆ. ಏಕೆಂದ್ರೆ ಅವರಿಗೆ ಗೊತ್ತು, ಅಮೆರಿಕದ ಬೆಳವಣಿಗೆ ನಿಂತೋಗಿದೆ, ಚೀನಾ ಡೌನ್ ಆಗ್ತಿದೆ, ಇನ್ನು ಭವಿಷ್ಯ ಭಾರತದ್ದೇ ಎಂದು. ಭಾರತದಲ್ಲಿ ದ್ರವ್ಯೋಲ್ಬಣ ನಿಯಂತ್ರಣದಲ್ಲಿದೆ, ರಾಜಕೀಯ ಸ್ಥಿರತೆ ಇದೆ. ಅದಕ್ಕೆ ಪ್ರಪಂಚವೆಲ್ಲ ರೂಪಾಯಿಯನ್ನ ಸೇಫ್ ಹೆವೆನ್ ಆಗಿ ನೋಡ್ತಿದೆ. ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಭಾರತ ಡಿಜಿಟಲ್ ರೂಪಾಯಿ ಮೇಲೆ ಪ್ರಯೋಗಗಳು ಮಾಡ್ತಾ ಇದೆ. ಇದು ಕ್ರಿಪ್ಟೋ ಕರೆನ್ಸಿ ಅಲ್ಲ, ಇದು RBI ಜಾರಿ ಮಾಡುವ ಡಿಜಿಟಲ್ ನೋಟ್. UAE ಸೆಂಟ್ರಲ್ ಬ್ಯಾಂಕ್ಗಳೊಂದಿಗೆ ನಾವು ಪೈಲಟ್ ಪ್ರಾಜೆಕ್ಟ್ ಗಳನ್ನ ಮಾಡ್ತಿದ್ದೇವೆ. ಭವಿಷ್ಯದಲ್ಲಿ ನಾವು ದುಬೈಗೆ ಹೋದ್ರೆ ಕರೆನ್ಸಿ ಬದಲಾಯಿಸುವ ಅಗತ್ಯವಿಲ್ಲ. ನಮ್ಮ ಡಿಜಿಟಲ್ ವಾಲೆಟ್ ನಿಂದ ಅವರ ಡಿಜಿಟಲ್ ವಾಲೆಟ್ ಗೆ ನೇರವಾಗಿ ಕಳಿಸಬಹುದು. ಇದು ಸಕ್ಸಸ್ ಆದ್ರೆ ಮಧ್ಯ ಡಾಲರ್ ಇರುವುದಿಲ್ಲ, ಅಮೆರಿಕದ ಅಧಿಕಾರನೂ ಇರೋದಿಲ್ಲ. ಕೊನೆಯದಾಗಿ ಹೇಳ್ಬೇಕಂದ್ರೆ ಅಮೆರಿಕ ಡಾಲರ್ ಪತನ ಅಂದ್ರೆ ಅಮೆರಿಕ ನಾಶವಾಗುವುದು ಅಲ್ಲ, ಆದ್ರೆ ಅಮೆರಿಕದ ಮೋನೋಪೊಲಿ ಹೋಗುತ್ತೆ. ಇದು ಭಾರತ ಸೃಷ್ಟಿ ಮಾಡಿದ ಹೊಸ ಪ್ರಪಂಚ. ಇಲ್ಲಿ ಯಾರು ಯಾರನ್ನು ಬೆದರಿಸಲಾರರು, ಯಾರ ಕರೆನ್ಸಿಯಲ್ಲಿ ಅವರು ಗೌರವದಿಂದ ಬದುಕಬಹುದು. ಪ್ರಧಾನಿ ಮೋದಿ ಅವರು ಆಗಾಗ ಹೇಳುವ ಮಲ್ಟಿ ಪೋಲಾರ್ ವರ್ಲ್ಡ್ ಅಂದ್ರೆ ಇದೆ. 2030ರ ವೇಳೆಗೆ ನಮ್ಮ ವಾಣಿಜ್ಯದಲ್ಲಿ 50% ರೂಪಾಯಿಯಲ್ಲಿ ನಡಿಬೇಕು ಎಂಬುದು ನಮ್ಮ ಟಾರ್ಗೆಟ್. ಇದು ನಡೆದ್ರೆ ಪಾಕಿಸ್ತಾನದಂತಹ ದೇಶಗಳು ಡಾಲರ್ಗಾಗಿ ಭಿಕ್ಷೆ ಬಿಡ್ತಾ ಇದ್ದಾರೆ. ಭಾರತ ತನ್ನ ರೂಪಾಯಿಯನ್ನ ಪ್ರಪಂಚ ಕರೆನ್ಸಿಯನ್ನಾಗಿ ಮಾಡ್ತಾ ಇದೆ. ಸ್ನೇಹಿತರೆ, ನಾವು ಕೇವಲ ರೂಪಾಯಿಯ ಬಗ್ಗೆ ಮಾತಾಡ್ತಿದ್ದೇವೆ, ಆದ್ರೆ ಇದ್ರ ಹಿಂದೆ ಭಾರತ ಆಡ್ತಾ ಇರುವ ಮತ್ತೊಂದು ದೊಡ್ಡ ಗೇಮ್ ಇದೆ. ಅದೇ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಪ್ರಪಂಚದ ಬಡ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಗ್ಲೋಬಲ್ ಸೌತ್ ದೇಶಗಳಿಗೆ ಅಮೆರಿಕ ಯಾವಾಗ್ಲೂ ಸಾಲಗಳು ಅಂದ್ರೆ ಲೋನ್ ಮಾತ್ರ ಕೊಟ್ಟಿದೆ, ಆದ್ರೆ ಟೆಕ್ನಾಲಜಿ ಕೊಟ್ಟಿಲ್ಲ. ಆದ್ರೆ ಭಾರತ ಏನ್ ಮಾಡ್ತಿದೆ ಗೊತ್ತಾ? ನಮ್ಮ ಆಧಾರ್, UPI, DG ಲಾಕರ್ ಅಂತಹ ಟೆಕ್ನಾಲಜಿಗಳನ್ನ ಉಚಿತವಾಗಿ ಅಥವಾ ತುಂಬಾ ಕಡಿಮೆ ಬೆಲೆಗೆ ಈ ದೇಶಗಳಿಗೆ ಕೊಡ್ತಿದೆ. ಇದನ್ನ ಇಂಡಿಯಾ ಸ್ಟಾಕ್ ಎಂದು ಕರೀತಾರೆ. ಫಿಲಿಪೀನ್ಸ್, ಮೊರಾಕೋ, ಇಥೋಪಿಯಾ, ಜಮೈಕಾದಂತಹ ದೇಶಗಳು ಈಗ ಭಾರತದ ಮಟ್ಟದಲ್ಲಿ ತಮ್ಮ ದೇಶಗಳಲ್ಲಿ ಡಿಜಿಟಲ್ ಐಡೆಂಟಿಟಿ ಸಿಸ್ಟಮ್ ಅನ್ನ ನಿರ್ಮಿಸ್ತಾ ಇವೆ. ಇದರಿಂದ ಲಾಭ ಏನು? ಈ ದೇಶಗಳೆಲ್ಲ ಭವಿಷ್ಯದಲ್ಲಿ ನಮ್ಮ ಪೇಮೆಂಟ್ ಸಿಸ್ಟಮ್ ನೊಂದಿಗೆ ಕನೆಕ್ಟ್ ಆಗ್ತವೆ. ಅಂದ್ರೆ ಆಫ್ರಿಕಾದ ಒಂದು ಚಿಕ್ಕ ಗ್ರಾಮದ ವ್ಯಕ್ತಿಯು ಭಾರತೀಯ ಟೆಕ್ನಾಲಜಿಯನ್ನ ಬಳಸಿ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು. ಆಗ ಅಲ್ಲಿ ಡಾಲರ್ ಅಗತ್ಯವಿರೋದಿಲ್ಲ, ಕೇವಲ ಭಾರತೀಯ ಡಿಜಿಟಲ್ ರುಪಿ ಅಥವಾ ಅವರ ಲೋಕಲ್ ಕರೆನ್ಸಿ ಸಾಕು. ಇದು ಅಮೆರಿಕ ಎಂದಿಗೂ ಮಾಡಲಾರದ ಕೆಲಸ. ಇನ್ನೊಂದ್ ಕಡೆ ಚೀನಾ ಬೆಲ್ಟ್ ಅಂಡ್ ರೋಡ್ ಹೆಸರಲ್ಲಿ ದೇಶಗಳಿಗೆ ಸಾಲ ಕೊಟ್ಟು ಅವುಗಳನ್ನು ಆಕ್ರಮಿಸಿಕೊಳ್ತಾ ಇದೆ. ಶ್ರೀಲಂಕಾ, ಪಾಕಿಸ್ತಾನ ಇದಕ್ಕೆ ಒಂದು ದೊಡ್ಡ ಉದಾಹರಣೆಗಳು. ಅಮೆರಿಕ ಆಂಕ್ಷೆಗಳ ಹೆಸರಲ್ಲಿ ಭಯಪಡಿಸ್ತಾ ಇದೆ, ಆದ್ರೆ ಭಾರತ ಮಾತ್ರವೇ ಟ್ರಸ್ಟ್ ಬೇಸ್ಡ್ ಸಂಬಂಧಗಳನ್ನ ಬೆಳೆಸ್ತಾ ಇದೆ. ನಾವು ಯಾರ ಕತ್ತನ್ನ ಹಿಡಿಯುವುದಿಲ್ಲ, ನಿಮ್ಗೆ ಲಾಭ ನಮಗೂ ಲಾಭ ಎಂಬ ವಿನ್ ವಿನ್ ನೀತಿಯಲ್ಲಿ ಹೋಗ್ತಾ ಇದ್ದೇವೆ. ಅದಕ್ಕೆ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಿದ್ರು, ಇರಾನ್ ನಿಂದ ಗ್ಯಾಸ್ ಅನ್ನ ಖರೀದಿ ಮಾಡಿದ್ರು. ಅಮೆರಿಕ ನಮ್ಮನ್ನ ಏನು ಮಾಡಲಾರದು, ಏಕೆಂದ್ರೆ ಈಗ ಪ್ರಪಂಚಕ್ಕೆ ಇಂಡಿಯಾದ ಅಗತ್ಯವಿದೆ. ನಮ್ಮ ಬಳಿ ಇರುವ $700 ಬಿಲಿಯನ್ ಫಾರೆಕ್ಸ್ ರಿಸರ್ವ್ ಗಳು ನಮ್ಮ ಆರ್ಥಿಕ ಕವಚ. ಒಂದು ಕಾಲದಲ್ಲಿ 1991ರಲ್ಲಿ ನಮ್ಮ ಬಂಗಾರವನ್ನು ಅಡ ಇಟ್ಟಿದ ಪರಿಸ್ಥಿತಿ ನಮ್ಮದು. ಆದ್ರೆ ಈಗ ಪ್ರಪಂಚದ ದೇಶಗಳೇ ನಮ್ಮ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವ ಸ್ಥಾನಕ್ಕೆ ನಾವು ಬೆಳೆದು ನಿಂತಿದ್ದೇವೆ. ಇದು ನಿಜವಾದ ಆತ್ಮನಿರ್ಭರ ಭಾರತದ ವಿಜಯ. ಆದ್ರೆ ಡಾಲರ್ ಕುಸಿದ್ರೆ ಅಮೆರಿಕದ ಪತನ ಆರಂಭವಾದಂತೆ. ಇಲ್ಲಿಯವರೆಗೆ ಅಮೆರಿಕಾಗೆ ಭಯಪಟ್ಟ ದೇಶಗಳು ಈಗ ಅಮೆರಿಕದ ಮಾತನ್ನ ಲೆಕ್ಕಿಸುವ ಪರಿಸ್ಥಿತಿ ಇರುವುದಿಲ್ಲ. ಆದ್ರೆ ಡಾಲರ್ ಪತನವಾದ್ರೆ ಅಮೆರಿಕ ಹೇಗೆ ರಿಯಾಕ್ಟ್ ಮಾಡುತ್ತದೆ ಎಂಬುದು ಈಗ ಎಲ್ಲೆಡೆ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ. ಸ್ನೇಹಿತರೆ, ಇದು ನಮ್ಮ ರೂಪಾಯಿಯ ಶಕ್ತಿ, ಇದು ನಮ್ಮ ದೇಶದ ಪವರ್. ಈ ಬದಲಾವಣೆಯನ್ನ ನೋಡಿ ನೀವು ಗರ್ವ ಪಡ್ತೀರಾ? ನಿಮ್ಗೆ ಏನ್ ಅನಿಸ್ತಾ ಇದೆ? ಮುಂದಿನ 10 ವರ್ಷಗಳಲ್ಲಿ ಡಾಲರ್ ಸ್ಥಾನವನ್ನ ರೂಪಾಯಿ ಆಕ್ರಮಿಸಬಹುದೇ? ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ದೇಶದ ಗೌರವವನ್ನ 10 ಮಂದಿಗೆ ತಿಳಿಸಲು ಶೇರ್ ಮಾಡಿ. ಇಂತಹ ಪವರ್ಫುಲ್ ಅನಲೈಸಿಸ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.